ಈ ಲಜ್ಜೆಗೆಟ್ಟ ಕಾಂಗ್ರೆಸ್ನವರು ಅದರ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ದಲಿತ ವಿರೋಧಿ ಸರ್ಕಾರ, ಸಿದ್ದರಾಮಯ್ಯನವರು ದಲಿತ ವಿರೋಧಿ, ಮೋದಿಯವರ ಆಡಳಿತ ವೈಫಲ್ಯ ಆಗಿಲ್ಲ. ಈ ದೇಶದ ಜನರಿಗೆ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ. ಕಳೆದ 3 ವರ್ಷಗಳಿಂದ ಸಿದ್ದರಾಮಯ್ಯನವ್ರ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಬಂದಾಗಿನಿಂದಲೂ ಒಂದೇ ₹1 ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿಲ್ಲ. ಇರಾನ್, ಇಸ್ರೇಲ್, ಅಮೇರಿಕಾದ ನಡುವೆ ಯುದ್ಧ ಪ್ರಾರಂಭ ಆದಮೇಲೆ ದೇಶದಲ್ಲಿ ಆಯಿಲ್ ಸಮಸ್ಯೆ ಆಗಿದೆ. ಪೆಟ್ರೋಲ್, ಡೀಸೆಲ್ ಮುಂತಾದ ಆಯಿಲ್ಗಳು ಸಮಸ್ಯೆ ಆಗಿದೆ. ಅದರ ಜೊತೆಯಲ್ಲಿ LPG ಗ್ಯಾಸಿಂದು ಕೂಡ ಸಮಸ್ಯೆ ಆಗಿದೆ. ಸಮಸ್ಯೆ ಅಂದ್ರೆ ನಮ್ಮ ಸರ್ಕಾರ ಜನಸಾಮಾನ್ಯರಿಗೆ ತೊಂದರೆ ಆಗದ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿದೆ. ಇದು ಇಡೀ ಪ್ರಪಂಚದ ಅನೇಕ ದೇಶಗಳ ಸಮಸ್ಯೆ ಇದು ಯುದ್ಧದಿಂದ. ಅದಕ್ಕಾಗಿ ಮೊನ್ನೆ ದಿನ ನರೇಂದ್ರ ಮೋದಿಜಿಯವರು ಒಂದು ಕರೆಯನ್ನು ಕೊಟ್ಟರು. 1 ವರ್ಷದ ಮಟ್ಟಿಗೆ ಬಂಗಾರ ಖರೀದಿ ಮಾಡಬೇಡಿ, ಪೆಟ್ರೋಲ್ ಡೀಸೆಲನ್ನು ಮಿತವಾಗಿ ಬಳಸಿ, ಸಾರ್ವಜನಿಕ ಸಾರಿಗೆ ಸೌಕರ್ಯವನ್ನು ಹೆಚ್ಚು ಉಪಯೋಗ ಮಾಡಿಕೊಳ್ಳಿ ಮತ್ತು ದುಂದು ವೆಚ್ಚವನ್ನು ಹೊರದೇಶಗಳಲ್ಲಿ ಹೋಗಿ ಮದುವೆ ಮಾಡೋದನ್ನು ಕಡಿಮೆ ಮಾಡಿ ಅಂತ ಹೇಳಿದರು. ಈ ಲಜ್ಜೆಗೆಟ್ಟ ಕಾಂಗ್ರೆಸ್ನವರು ಅದರ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಏನು ಅಪಪ್ರಚಾರ ಮಾಡ್ತಾ ಇದ್ದಾರೆ? ಮೋದಿಯವರ ಆಡಳಿತ ವೈಫಲ್ಯ ಆಯಿತು. ಮೋದಿಯವರ ಆಡಳಿತ ವೈಫಲ್ಯ ಆಗಿಲ್ಲ. ಈ ದೇಶದ ಜನರಿಗೆ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ. ಯುದ್ಧ ಹೆಚ್ಚು ದಿನ ನಡೆದರೆ ನಮಗೆ ತೊಂದರೆ ಆಗಬಾರ್ದು, ಅದಕ್ಕಾಗಿ ನಾವು ಮಿತವಾಗಿ ಬಳಸುವಂಥ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಮತ್ತು ಹೊರದೇಶಗಳಿಂದ ನಾವು 80% ಬಂಗಾರನ್ನು ಆಮದು ಮಾಡಿಕೊಳ್ತಾ ಇದ್ವಿ. ಬಂಗಾರದ ಬೆಲೆಯನ್ನು ನಾವು ಡಾಲರ್ಗಳಲ್ಲಿ ಕೊಡಬೇಕಾಗ್ತದೆ. ಡಾಲರ್ದ ಮುಂದೆ ರೂಪಾಯಿ ಮೌಲ್ಯ ಕಡಿಮೆ ಆಗ್ತಾಯಿದೆ. ಹೀಗಾಗಿ 1 ವರ್ಷ ಬಂಗಾರ ಖರೀದಿ ಮಾಡಬೇಡ್ರಿ ಅಂತ ಹೇಳಿದ್ದನ್ನು ಕಾಂಗ್ರೆಸ್ನವರು ಯಾವುದೋ ತಿಳುವಳಿಕೆ ಇಲ್ಲದೇ, ಈ ದೇಶದ ಇತಿಹಾಸ ಗೊತ್ತಿಲ್ಲದೇ ಬಾಯಿಗೆ ಬಂದಂತೆ ಮಾತಾಡ್ತಾ ಇದ್ದಾರೆ. ತಾವೆಲ್ಲ ಯುವಕರಿದ್ದೀರಿ, ಪತ್ರಕರ್ತರು ಯುವಕರಿದ್ದೀರಿ, ನನ್ನ ಅಕ್ಕಪಕ್ಕದಲ್ಲಿ ಕೂತವರು ಯುವಕರಿದ್ದೀರಿ. 1964-65ರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರಧಾನಮಂತ್ರಿಗಳಿದ್ದರು. ಇದ್ದಂಥ ಸಂದರ್ಭದಲ್ಲಿ ಆಹಾರದ ಕೊರತೆ ಆಯಿತು ದೇಶದಲ್ಲಿ. ಆವಾಗ ಕರೆ ಕೊಟ್ಟರು. ಏನು ಕರೆ ಕೊಟ್ಟರು? ನಾವೆಲ್ಲ ಹೈಸ್ಕೂಲ್ ಸ್ಟೂಡೆಂಟ್, ಸೋಮವಾರ ಒಪ್ಪತ್ತು ಊಟ ಬಿಡಿ, 1 ಹೊತ್ತು ಊಟ ಬಿಡಿ ಅಂತ. ದೇಶದ ಜನ ಎಷ್ಟು ಕಟ್ಟುನಿಟ್ಟಾಗಿ ಪಾಲಿಸಿದ್ರಂದ್ರೆ ಅವತ್ತು ಹೋಟೆಲ್ಗಳು ಬಂದ್ ಮಾಡ್ತಿದ್ರು. ಎಲ್ಲೂ ಏನೂ ಸಿಗ್ತಿದ್ದಿಲ್ಲ, ಒಂದು ಅಗಳು ಕೂಡ ಸಿಗ್ತಿದ್ದಿಲ್ಲ. ಆ ರೀತಿ ಪ್ರಧಾನಮಂತ್ರಿ ಕರೆ ಕೊಟ್ಟದ್ದಕ್ಕೆ ಬೆಂಬಲಿಸ್ತಕ್ಕಂಥ ಕೆಲಸವನ್ನು ಮಾಡಿದರು. ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗೂ ಕೂಡ ಬಂಗಾರದ ಬಗ್ಗೆ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ, ಖರೀದಿ ಮಾಡಬೇಡಿ, ಕಡಿಮೆ ಮಾಡಿ ಅಂಥೇಳಿ. ಅದು ಅಲ್ಲದೇ ಪೆಟ್ರೋಲ್ ಡೀಸೆಲ್ ಸಮಸ್ಯೆಯೂ ಕೂಡ ಆಗಿದಾವೆ. ನಾವು ಪಾಕಿಸ್ತಾನ ಜೊತೆಯಲ್ಲಿ ವಾರ್ ಮಾಡಿದಾಗ, ಚೈನಾ ಜೊತೆಯಲ್ಲಿ ವಾರ್ ಮಾಡಿದಾಗ ಅನೇಕ ಬಾರಿ ಕಾಂಗ್ರೆಸ್ ಆಡಳಿತದಲ್ಲಿ 65 ವರ್ಷದ ಆಡಳಿತದಲ್ಲಿ ಅನೇಕ ಬಾರಿ ತೊಂದರೆಗಳಾಗಿದ್ದಾವೆ. ಇವತ್ತು ನರೇಂದ್ರ ಮೋದಿಜಿಯವರು ಹೇಳಿದ್ದನ್ನು ಜನರ ಮುಂದೆ ತಪ್ಪಾಗಿ ಬಿಂಬಿಸಿ ಜನರಿಗೆ ತಪ್ಪು ತಿಳುವಳಿಕೆ ನೀಡತಕ್ಕಂಥ ಕೆಲಸವೇನು ಕಾಂಗ್ರೆಸ್ ಮಾಡ್ತಾ ಇದೆ, ಅದನ್ನು ನಾನು ಖಂಡಿಸ್ತೇನೆ. ಸರಿಯಲ್ಲ ಆ ವಿಚಾರ. ಇನ್ನು ಎರಡನೇದಾಗಿ ರಾಜ್ಯ ಸರ್ಕಾರ ಕಳೆದ 3 ವರ್ಷಗಳಿಂದ ಸಿದ್ದರಾಮಯ್ಯನವ್ರ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಬಂದಾಗಿನಿಂದಲೂ ಒಂದೇ ₹1 ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿಲ್ಲ.
ಬರೀ ಗ್ಯಾರಂಟಿದು ಹೇಳ್ತಾರೆ ಹೊರತು ಯಾವುದೇ ಒಂದು ರೂಪಾಯಿದು ಒಂದು ದುಡ್ಡಿನ ಕೆಲಸ ಮಾಡೀನಿ ಅಂತ ಎಲ್ಲಿಯೂ ಹೇಳೋದಿಲ್ಲ. ನಾವು ನುಡಿದಂತೆ ನಡೆದಿದ್ದೇವೆ ಅಂತ ಹೇಳ್ತಾರೆ. ಸಿದ್ದರಾಮಯ್ಯನವ್ರಿಗೆ ನಾನೊಂದು ಪ್ರಶ್ನೆ ಕೇಳ್ತೇನೆ. 2013 ಚುನಾವಣೆಯಲ್ಲೂ ನೀವು ಒಳ ಮೀಸಲಾತಿ ಕೊಡ್ತೀವಿ SC ಜನಾಂಗಕ್ಕೆ ಅಂತ ಹೇಳಿದ್ರಿ. 2023 ಚುನಾವಣೆಯಲ್ಲೂ ಹೇಳಿದ್ರಿ. ನಿಮ್ಮ ಪ್ರಣಾಳಿಕೆ ನೋಡಿ, ನುಡಿದಂತೆ ನಡೆದಿದ್ದೀವಿ ಅಂತ ಹೇಳಿದ್ರೆ ಅವ್ರ ಪ್ರಣಾಳಿಕೆಯಲ್ಲಿದೆ, ಮೊದಲನೇ ಅಧಿವೇಶನದಲ್ಲೇ ನಮಗೆ ಅಧಿಕಾರ ಬಂದರೆ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂದ್ರೆ 3 ವರ್ಷದಿಂದ ಗೊಂದಲ ಮಾಡ್ತಾಯಿದ್ದಾರೆ. ದಲಿತರಿಗೆ ಅನ್ಯಾಯ ಮಾಡ್ತಾಯಿದ್ದಾರೆ. ನಮ್ಮ ಸರ್ಕಾರ ಇದ್ದಾಗ, ಬಸವರಾಜ ಬೊಮ್ಮಾಯಿ ಅವ್ರ ಸರ್ಕಾರ ಇದ್ದಾಗ 30 ವರ್ಷಗಳ ಬೇಡಿಕೆ ಇತ್ತು, ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಹೆಚ್ಚಳ ಮಾಡಬೇಕು ಅಂಥೇಳಿ. ನಾವು ಹೆಚ್ಚಳ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ. ನಾಗಮೋಹನ್ ದಾಸ್ ವರದಿ ತೊಗೊಂಡು ಹೆಚ್ಚಳ ಮಾಡಿದ್ವಿ. 15 ಇದ್ದದ್ದು 17 ಮಾಡಿದ್ವಿ, 3 ಇದ್ದದ್ದು 7 ಮಾಡಿದ್ವಿ. 4 ವರ್ಷ ಜಾರಿಯಲ್ಲಿದೆ. ಅದರಿಂದ ಸಾವಿರಾರು ಮಕ್ಕಳಿಗೆ ಮೆಡಿಕಲ್ ಸೀಟ್ ಸಿಕ್ಕಿದೆ, ಹೆಚ್ಚುವರಿಯಾಗಿ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ, ಜಾಬ್ ಓರಿಯೆಂಟ್ ಕೋರ್ಸ್ಗಳಲ್ಲಿ ಸಿಕ್ಕಿದೆ, ಸರ್ಕಾರಿ ಕೆಲಸಗಳು ಸಿಕ್ಕಿದೆ. ಅನೇಕ ಲಾಭವನ್ನು SC ಮತ್ತು ST ಜನಾಂಗದವರು ಪಡ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವರು ದಲಿತ ವಿರೋಧಿ ಸರ್ಕಾರ. ಸಿದ್ದರಾಮಯ್ಯನವರು ದಲಿತ ವಿರೋಧಿ. ಕಾಂಗ್ರೆಸ್ನವರು ಯಾವತ್ತೂ ದಲಿತರ ಪರವಾಗಿ ಇಲ್ಲ. 1950ರಲ್ಲಿ ಜನಸಂಖ್ಯೆ 15 SC ಇತ್ತು, 3 ST ಇತ್ತು. ಆವಾಗ 6 ಜಾತಿಗಳಿದ್ದು, 6 SCಯಲ್ಲಿದ್ದು, 6 STಯಲ್ಲಿದ್ದು. ಅದಾದ ನಂತರ ಕಾಲಕ್ಕೆ ಇವರು SCಯಲ್ಲಿ ಸೇರ್ಪಡೆ ಮಾಡಿದ್ದಾರೆ, STಯಲ್ಲಿ ಸೇರ್ಪಡೆ ಮಾಡಿದ್ದಾರೆ. ಅದರ ಪರಿಣಾಮ ಇವತ್ತು SCಯಲ್ಲಿ 101 ಜಾತಿಗಳಾಗಿದೆ, STಯಲ್ಲಿ 56 ಜಾತಿಗಳಾಗಿದೆ. ಅದಕ್ಕಾಗಿ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಅಂತಕ್ಕಂಥದ್ದು. ಮತ್ತು ನಮ್ಮ ಸರ್ಕಾರ ನ್ಯಾಯಾಂಗದ ಆದೇಶ ಪ್ರಕಾರನೂ ಮಾಡಿದೆ, ಸಂವಿಧಾನದ ಆಶೆಗೆ ಅನುಗುಣವಾಗಿ ಮೀಸಲಾತಿ ಹೆಚ್ಚಳವನ್ನು ಮಾಡಿದೆ. ಆದರೆ ಇವತ್ತು ಸಿದ್ದರಾಮಯ್ಯನವ್ರ ಸರ್ಕಾರ ದಲಿತರಿಗೆ ಅನ್ಯಾಯ ಮಾಡಿದೆ. ಇದರ ವಿರುದ್ಧ ನಾವು ಇನ್ನು ಮುಂದೆ ಉಗ್ರವಾದಂಥ ಹೋರಾಟವನ್ನು ಮಾಡಲಿಕ್ಕೆ ಇದು ಮಾಡಿದ್ವಿ. ಮತ್ತು SC ಮೀಸಲಾತಿ ಗೊಂದಲ ಸೃಷ್ಟಿ ಮಾಡಿದರು. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವ್ರ ವರದಿ ಪ್ರಕಾರನೂ ಮಾಡಲಿಲ್ಲ, ಮತ್ತು ಸದಾಶಿವ ಆಯೋಗದಂತನೂ ಮಾಡಲಿಲ್ಲ. ನಮ್ಮದೇ ಸರ್ಕಾರ, BJP ಸರ್ಕಾರ, ಬೊಮ್ಮಾಯಿಯವ್ರ ಸರ್ಕಾರ, ಮಾಧುಸ್ವಾಮಿಯವರ ಕಮಿಟಿ ಮಾಡಿತ್ತು, ಆ ಕಮಿಟಿ ಪ್ರಕಾರನೂ ಮಾಡಲಿಲ್ಲ. ಮತ್ತು ಸುಪ್ರೀಂ ಕೋರ್ಟಿನ ಆದೇಶ ಅನುಗುಣವಾಗಿಯೂ ಮಾಡಲಿಲ್ಲ. ಅವ್ರ ಅಪ್ಪನ ಆಸ್ತಿ ಹಂಚ್ಕೊಂಡಂಗೆ 4 ಜನ ಕೂತು ಹಚ್ಕೊಂಡಾರ. ಯಾರ್ಯಾರು? ಮುನಿಯಪ್ಪ ತಿಮ್ಮಾಪುರ, ಮಾದೇವಪ್ಪ ಖರ್ಗೆ, ಪರಮೇಶ್ವರ್. ಇವರು ಕೂತ್ಕೊಂಡು ಹಚ್ಕೊಂಡಾರ. ಅವ್ರ ತಂದೆ ಆಸ್ತಿ ಹೆಂಗೆ ಭಾಗ ಮಾಡ್ಕೋತಾರೆ ಹಂಗೆ ಮಾಡ್ಕೊಂಡಾರ. ಇದು ಸಾಮಾಜಿಕ ನ್ಯಾಯಕ್ಕೆ ಅನುಗುಣವಾಗಿ ಆಗಿಲ್ಲ. ಇದನ್ನು ನಾವು ವಿರೋಧ ಮಾಡ್ತೇವೆ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.